ವಾರಣಾಸಿ ಜಗತ್ತಿನಲ್ಲಿ ಉಳಿದಿರುವ ಅತ್ಯಂತ ಹಳೆಯ ನಗರ. ವಾರಣಾಸಿಯು ಪವಿತ್ರ ಗಂಗಾ ನದಿ, ಪವಿತ್ರ ದೇವಾಲಯಗಳು ಮತ್ತು ಉತ್ಸಾಹಭರಿತ ಘಾಟ್ಗಳಿಗೆ ಹೆಸರುವಾಸಿಯಾಗಿದೆ. ವಾರಣಾಸಿಯು ಅನೇಕ ಮಂಗಳಕರ ದೇವಾಲಯಗಳಿಗೆ ನೆಲೆಯಾಗಿದ್ದರೂ ಧಾರ್ಮಿಕ ಮೌಲ್ಯ, ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಶ್ರೇಷ್ಠ ಇತಿಹಾಸದಿಂದಾಗಿ ಕತ್ವಾಲ ದೇವಾಲಯ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ದೇವಾಲಯವನ್ನು ನೇಪಾಳದ ರಾಜ ರಾಣಾ ಬಹದ್ದೂರ್ ಶಾ 19ನೇ ಶತಮಾನದಲ್ಲಿ ನಿರ್ಮಿಸಿದನು. ನೇಪಾಳದ ರಾಜನಿಂದ ಸಾಂಪ್ರದಾಯಿಕ ನೇಪಾಳಿ ವಾಸ್ತುಶೈಲಿಯಲ್ಲಿ ಮರದಿಂದ ನಿರ್ಮಿಸಲ್ಪಟ್ಟಿದೆ. ನೇಪಾಳದ ಮರವನ್ನು ಕಾತ್ ಎಂದು ಕರೆಯಲಾಗುತ್ತಿತ್ತು, ಆದ್ದರಿಂದ ಇದನ್ನು ಕಾತ್ವಾಲ ದೇವಾಲಯ ಎಂದು ಕರೆಯಲಾಗುತ್ತದೆ. ನೇಪಾಳಿ ದೇವಾಲಯದ ಇನ್ನೊಂದು ಹೆಸರು ಶ್ರೀ ಸಾಮ್ರಾಜ್ಯೇಶ್ವರ ಪಶುಪತಿನಾಥ ಮಂದಿರ. ನದಿಯ ಮುಂಭಾಗದಲ್ಲಿರುವ ಲಲಿತಾ ಘಾಟ್ನಲ್ಲಿ ಪ್ರಸಿದ್ಧ ಮರದ ರಚನೆಯ ನೇಪಾಳಿ ದೇವಾಲಯ ಪಗೋಡಾ ಶೈಲಿಯಲ್ಲಿ ಕಾಠ್ಮಂಡುವಿನಲ್ಲಿರುವ ಪಶುಪತಿನಾಥ ದೇವಾಲಯದ ಪ್ರತಿರೂಪವಾಗಿದೆ. ದೇವಾಲಯವು ಅಷ್ಟಭುಜಾಕೃತಿಯ ವೇದಿಕೆಯಲ್ಲಿದೆ ಮತ್ತು ತಾಂತ್ರಿಕ ಶಿಲ್ಪಕಲೆಯ ಪ್ರತಿನಿಧಿಯಾಗಿದೆ. ಗರ್ಭಗೃಹದ ಸುತ್ತಲೂ 4 ದಿಕ್ಕುಗಳಿಗೆ ಅನುಗುಣವಾಗಿ 4 ಪ್ರವೇಶ ದ್ವಾರಗಳಿವೆ. ಒಳಭಾಗದಲ್ಲಿ ಸರ್ಪಗಳಿಂದ ಅಲಂಕರಿಸಲ್ಪಟ್ಟ ನರ್ಮದೇಶ್ವರ ಶಿವಲಿಂಗವಿದೆ. ಎಲ್ಲ ದ್ವಾರಗಳು ಭವ್ಯವಾದ ಕೆತ್ತನೆಯಿಂದ ಅಲಂಕರಿಸಲ್ಪಟ್ಟಿವೆ. ವಾಸ್ತವವಾಗಿ ಇಡೀ ದೇವಾಲಯವು ತಾಂತ್ರಿಕ ಪ್ರಭಾವದಿಂದ ಪ್ರಧಾನವಾಗಿದೆ. ಸೂರ್ಯ, ವಿಷ್ಣು, ಗಣೇಶ, ವೈಷ್ಣವಿ, ವಾರಾಹಿ, ದುರ್ಗಾ, ಸರಸ್ವತಿ, ಮಾಹೇಶ್ವರಿ, ಕೌಮಾರಿ, ಇಂದ್ರಾಣಿಯಂತಹ ದೇವತೆಗಳ ಚಿತ್ರಗಳನ್ನು ಹೊಂದಿದೆ. ಒಟ್ಟಾರೆಯಾಗಿ ದೇವಾಲಯವು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಯೋಜನೆಯ ಉದಾಹರಣೆಯಾಗಿದೆ. ನೇಪಾಳಿ ಮಂದಿರ ಅಥವಾ ಮಿನಿ ಖಜುರಾಹೋ ಎಂದು ಕರೆಯಲ್ಪಡುವ ಶ್ರೀ ಸಾಮ್ರಾಜ್ಯೇಶ್ವರ ಪಶುಪತಿನಾಥ ಮಹಾದೇವ ಮಂದಿರವು ವಾರಣಾಸಿಯ ಅತ್ಯಂತ ಹಳೆಯ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ನೇಪಾಳದ ಪಗೋಡಾ ವಾಸ್ತುಶಿಲ್ಪದಲ್ಲಿ ಜೇಡಿ ಮಣ್ಣು, ಮರ, ಕಲ್ಲು ಬಳಸಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ದೇವಾಲಯದ ಸಂಕೀರ್ಣವು ಮರದ ಕೆತ್ತನೆಗಳಿಂದ ಆಕರ್ಷಿತವಾಗಿದೆ. ನಿರ್ವಹಣೆಯ ಕೊರತೆಯಿಂದಾಗಿ ಮರದ ರಚನೆಯ ಬಹುಭಾಗವು ಕಾಲಾನಂತರದಲ್ಲಿ ಹಾನಿಗೊಂಡಿದೆ. ಅದನ್ನು ಇಟ್ಟಿಗೆಯಿಂದ ಪುನರ್ನಿರ್ಮಿಸಲ್ಪಟ್ಟಿದೆ. ಅದೇನೇ ಇದ್ದರೂ ಹಾನಿಗೊಳಗಾದ ಮರದ ಕೆತ್ತನೆಗಳು ಇನ್ನೂ ಸಾಕಷ್ಟು ಮೌಲ್ಯಯುತವಾಗಿದೆ ಮತ್ತು ಅವುಗಳನ್ನು ದೇವಾಲಯದ ಅಂಗಳದಲ್ಲಿ ಪ್ರದರ್ಶನಕ್ಕಾಗಿ ಉಳಿಸಿಕೊಳ್ಳಲಾಗಿದೆ. ಪ್ರತಿನಿತ್ಯ ಪೂಜೆ ನಡೆಯುತ್ತಿದ್ದು ನಮ್ಮ ನೆರೆ ರಾಷ್ಟ್ರ ನೇಪಾಳದ ಜನ ನಿಯಮಿತವಾಗಿ ಭೇಟಿ ನೀಡುತ್ತಾರೆ. ಇಂದಿಗೂ ಈ ದೇವಾಲಯವನ್ನು ನೇಪಾಳ ಸರ್ಕಾರವು ನಿರ್ವಹಿಸುತ್ತಿದೆ. ಕಾಶಿಯ ಭವ್ಯವಾದ ಗೋಪುರಗಳು ಮತ್ತು ಗುಮ್ಮಟಗಳ ನಡುವೆ ಈ ಪಗೋಡಾ ಮಾದರಿಯ ಕಟ್ಟಡ ಹೆಮ್ಮೆಯಿಂದ ಏಕಾಂಗಿಯಾಗಿ ನಿಂತಿದೆ. ಧನ್ಯವಾದ ಶೃಂಗಪ್ರಿಯ. ಸೋಲ್ ಕಾಣುವ ಹಾದಿ ಆಧ್ಯಾತ್ಮ, ಸೋಲಿಗಂಜದವನು ಮಾತ್ರ ಪುಣ್ಯಾತ್ಮ. ಸೋಲ್ ಕಾಣುವ ಹಾದಿ ಆಧ್ಯಾತ್ಮ, ಸೋಲಿಗಂಜದವನು ಮಾತ್ರ ಪುಣ್ಯಾತ್ಮ. ಸೋಲ್ ಕಾಣಲು ಸೋಲು ಸಗಿಸಲೇಬೇಕು, ಸೋಲ್ ಕಾಣಲು ಸೋಲು ಸಗಿಸಲೇಬೇಕು. ಸೋಲ್ನಿಂದಲೇ ಸೋಲ ಗೆಲ್ಲಬೇಕು, ಸೋಲ್ನಿಂದಲೇ ಸೋಲ ಗೆಲ್ಲಬೇಕು. ಸೋಲ್ ಕಿತ್ತವನನ್ನು ಹೇಳು ಕಿತ್ತಡಿಯೆಂದು, ಸೋಲ್ ನೆಟ್ಟವರೆಲ್ಲ ಸೋತು ಹೋಗಿಹರು. ಸೋಲ್ ಕಿತ್ತವನನ್ನು ಹೇಳು ಕಿತ್ತಡಿಯೆಂದು, ಸೋಲ್ ನೆಟ್ಟವರೆಲ್ಲ ಸೋತು ಹೋಗಿಗರು. ಸೋಲ್ಗಿಲ್ಲವ ಲಿಂಗ ಸೋಲೆ ರಂಗ, ಸೋಲ್ಗಿಲ್ಲವು ಲಿಂಗ ಸೋಲೆ ರಂಗ. ಸೋಲ್ಗಿಲ್ಲವು ಬಣ್ಣ ಹುಟ್ಟು ಸಾವು, ಸೋಲ್ಗಿಲ್ಲವು ಬಣ್ಣ ಹುಟ್ಟು ಸಾವು.